ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಒಂದು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಅಂತಂದರೆ ನಮ್ಮ ಅಜ್ಜಿ ಮನೆ ಹತ್ರ ಗಣಪತಿ ದೇವಸ್ಥಾನ ಇದೆ. ಇವತ್ತು ಲಾಸ್ಟ್ನೇ ಕಾರ್ತಿಕ, ಅಂದರೆ ಕೊನೆಯ ಕಾರ್ತಿಕ. ಅದಕ್ಕೋಸ್ಕರ ಬೆಣ್ಣೆ ಅಲಂಕಾರ ಮಾಡಿಸಿದ್ದಾರೆ ಗಣಪತಿ ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ಒಂದು ಪಾರ್ಸಲ್ ಬರೋದಿದೆ, ಅದಕ್ಕೋಸ್ಕರ ನಮ್ಮ ಮನೇಲಿ ವೆಯ್ಟ್ ಮಾಡ್ತಾಯಿದ್ದೆ. ಅದಕ್ಕೆ ಅವನ ಜೊತೆ ನಾನಿಲ್ಲೇ ಇದ್ದೀನಿ. ಸೊ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಿದ್ದಾರೆ ಏನೋ ಅಂತ. ವ್ಲಾಗ್ನ ಹೇಗೆ ಮಾಡ್ತೀನಿ ನೋಡ್ತಾ ಇರಿ. ಬಂದ ವ್ಲಾಗ್ನ ಶುರು ಮಾಡೋಣ. ಗೈಸ್, ಇವಾಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಎಂತಕ್ಕೆ ಅಂದರೆ ನಮ್ಮ ಪಾರ್ಸಲ್ ಒಂದು ಇದೆಯಂತೆ, ಬಸ್ಸಲ್ಲಿ ಹಾಕೋರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಮಣ್ಣ ಆರಾಮಾಗಿ ಕೂತವನೆ, ಸೈಟ್ಗೆ ಹೋಗ್ಬೇಕು ಇವಾಗ. ಗೈಸ್, ಒಳ್ಳೆ ಪಚಿತಿ ಐತೆ. ಈ ಕಡೆ ಟೈಮ್ ಆಗ್ತೈತೆ, ಈ ಕಡೆ ಬಸ್ ಕೂಡ ಬಂದಿಲ್ಲ. ಅದೇನು ಮಾಡ್ತಾವ ನಮ್ಮಣ್ಣ ನೋಡಬೇಕು. ನೋಡಿ ಇಣ್ಕಿ ನೋಡ್ತಾ ಅವನೇ, ಆ ಕಡೆ ಹೋಗ್ತಾ ಅವನೇ. ಬಸ್ಸೇನೋ ಬಂದು ನೋಡೋಕ್ಕೆ. ಗೈಸ್ ನೋಡಿ, ನಮ್ಮಣ್ಣ ಬರ್ತಾವನೆ ಪಾರ್ಸಲ್ ಇಸ್ಕೊಂಡು. ಇವಾಗ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯಿತು. ಇವಾಗ ಬಸ್ ಬಂತು, ಮುಟ್ಟಿ ಇವಾಗ ಇಸ್ಕೊಂಬರಕ್ಕೆ ಹೋಗಿದ್ದ. ಇವಾಗ ನಾವು ಸೀದಾ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಇಟ್ಕೋ ಅಂತಾನೆ ಗೈಸ್. ಇದೆ ಟಿವಿಗೆ ಬೇಕಾಗಿರೋ ಐಟಮ್ಸ್ ಇದೆಲ್ಲನೂ. ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ಅಜ್ಜಿ ಮನೆಗೆ. ಹೊಸ ಬಟ್ಟೆ ಅಂಗಡಿ ಗೈಸ್, ಇದು ಗಣೇಶ ಸಿಲ್ಕ್ಸ್ ಅಂತ. ಸೊ ಬಸ್ ಸ್ಟ್ಯಾಂಡ್ ಆಪೋಸಿಟೇ. ಈ ಕಡೆ ಬಂದರೆ ಗೌರಿ ಸಿಲ್ಕ್ಸ್, ರೇಷ್ಮೆ ಅರಮನೆ, ಶ್ರೀ ಗೌರಿ ಸಿಲ್ಕ್ಸ್. ಈ ಕಡೆ ಬಂದರೆ ಕೊಳ್ಳೆಗಾಲ ಇಂಪ್ರೂವ್ ಆಗ್ತಾ ಇದೆ ಗೈಸ್. ಇದು ಬಂದು ಮಲ್ಲಿಗೂಡ ರೋಡು ಸೈಡ್ MDC ರೋಡ್ ಇದೆಯಲ್ಲ, ಆ ರೋಡ್ ಇದು. ಅಷ್ಟೊತ್ತಲ್ಲಿ ಬೆಟ್ಟದ ಮೇಲೆ ಲೈಟ್ ಹಾಕಿದ್ರೆ ತೋರಿಸ್ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಗೈಸ್, ಲೈಟ್ ಏನು ಆನ್ ಮಾಡಿಲ್ಲ ಅಂತ ಅಂದ್ಕೊಂಡೆ, ಅದೆಲ್ಲ ಆನ್ ಮಾಡಿದ್ದಾರೆ. ನಿಮ್ಗೆ ಕಾಣುತ್ತೆ ಇರೋ ಗೊತ್ತಿಲ್ಲ, ಬ್ಲೂ ಕಲರ್ ಲೈಟು. ಗೈಸ್, ಹೋಗೋದು ದೇವಸ್ಥಾನ ಫುಲ್ಲು ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇವಾಗ ಮನೆಗೆ ಹೋಗ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಇಲ್ಲೇ ಗೈಸ್ ನೋಡಿ, ಸಕ್ಕತ್ತಂಗೆ ಮಾಡೋರೆ. ಸ್ಲಿಪ್ಪರ್ ಬಿಡೋಕ್ಕೆ ಅಂತ ನಮ್ಮ ಅಜ್ಜಿ ಮನೆ ತಗ ಬಂದ್ರಿ. ಎಲ್ಲರೂ ಅಲ್ಲೇ ಅವರೇ ದೇವಸ್ಥಾನ ತಾವನೇನೆ. ಇವಾಗ ನಾವು ಹೋಗ್ತಾ ಇದೀವಿ. ಇಲ್ಲಿ ನೋಡ್ರಿ ನಮ್ಮ ಮಾವ. ಗೈಸ್, ಇವಾಗ ದೇವಸ್ಥಾನ ಹತ್ರ ಬಂದ್ರಿ. ಸೊ ಇಲ್ಲಿ ನೋಡ್ಬೋದು, ಮದುವೆ ಮಾಡಲ್ವಾ ಆ ರೀತಿ ಗ್ರ್ಯಾಂಡಾಗಿ ಮಾಡ್ತಾವ್ರೆ. ಲೈಟಿಂಗ್ಸ್ ನೋಡಿ ಗೈಸ್ ಹೆಂಗಿದೆ ಅಂತ, ಮಸ್ತ್ ಸಖತ್ತಾಗಿದೆ ಮಾತ್ರ. ಇದೇ ಫಸ್ಟ್ ಟೈಮ್ ಬರ್ತಾರದು ಇಲ್ಲಿ ನೋಡೋಕ್ಕೆ. ಎಷ್ಟು ಜನ ಕರೀತಿದ್ರು, ನಾವು ಬರಲಿಲ್ಲ. ಈ ವರ್ಷ ಬಂದಿದ್ದೀವಿ. ಅದೇ ನಮ್ಮ ಪ್ರವೀಣ ನಿಂತಿ, ನಮ್ಮ ಆನಂದ್ ಅಲ್ಲೇ ಅವನೇ, ಇಲ್ಲ ಅಲ್ಲೇ ಅವ್ರೆ. ಗೈಸ್ ನೋಡ್ಬೋದು ಹೆಂಗಿದೆ ಅಂತ. ಕ್ಯೂ ದೇವಸ್ಥಾನಕ್ಕೆ ಸೆಂಟ್ರಲ್ ಜಾಗ ಬೇಕಾದ್ರೆ ಎಲ್ಲರೂ ಕಾಣಿ. ಸರ್ವಸ್ಯಾಪ್ತೇ ಸರ್ವಸ್ಯ ನಿತ್ಯೇ ಸರ್ವದೇ ನಮೇವ ಆಪ್ನೋತಿ. ఇప్పుడే ఆపిస్తాము నిన్ను వైకుంఠానికి పొదుక ಗಾಯ್ಸ್ ನೋಡಿ, ನಮ್ಮ ಆನಂದ ಎಲೆ ಆಗ್ತಾ ಇದ್ದಾನೆ. ನಾಚಿಕೆ. ನಮ್ಮ ಆನಂದ ಫುಲ್ ಹೆವಿ ಕೆಲಸ ಮಾಡ್ತಾ ಅವನೇ ನೋಡಿ ಗೈಸ್. ಎಷ್ಟು ಚಿಕ್ಕ ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಗೈಸ್, ನಮ್ಮ ಮಂಜಕ್ಕೂ ಫುಲ್ ಕೆಲಸ ಮಾಡ್ತಾವ್ರೆ. ಆಚೆ ಕಡೆಯಿಂದ ಈ ರೀತಿ ಕಾಣ್ತಿದೆ ದೇವಸ್ಥಾನ, ನೋಡ್ಬೋದು.
ಆಗಿತ್ತು. ಮದುವೆ ಮನೆ ಊಟ ಯಾವ ರೀತಿ ಇತ್ತು ಅದೇ ರೀತಿ ಇತ್ತು. ಸೊ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಪುಳಿಯೋಗರದ್ದು ನಾವು ಬಾಯಲ್ಲಿ ನೀರು ಬರ್ತಾ ಇದ್ದೀನಿ ನೆನೆಸ್ಕೊಂಡ್ರೆ. ಇವಾಗ ನಾನು ಮತ್ತೆ ನಮ್ಮ ಅಣ್ಣ ಮನೆಗೆ ಬರ್ತಾ ಇದ್ದೀವಿ. ನಮ್ಮ ಅಮ್ಮ ಮತ್ತೆ ನಮ್ಮ ಪತ್ತಮ್ಮ ಎಲ್ಲ ಆಟೋಗಳು ಬರ್ತಾರೆ. ಸೊ ಬನ್ನಿ.